ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಹೆಲ್ದಿಯಾಗಿ ರಾಗಿ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ರಾಗಿ ಚಪಾತಿ ಎಷ್ಟು ಹೆಲ್ದಿ ಅಂತ ನಾನು ಹೋಗ್ತಾ ಹೇಳ್ತೀನಿ ವಿಡಿಯೋದಲ್ಲಿ. ಬನ್ನಿ ಹಾಗಿದ್ರೆ ರಾಗಿ ಚಪಾತಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಡೋ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಒಂದು ಪ್ಲೇಟ್ಗೆ ನೀರನ್ನ ಹಾಕೋತಾ ಇದ್ದೀನಿ. ಆ ನೀರಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತೀನಿ ಮತ್ತು ಸ್ವಲ್ಪ ಸಕ್ಕರೆ ಹಾಕೋತೀನಿ. ಒಂದು 4ರಿಂದ 5 ಕಾಳು ತೊಗೊಂಡ್ರೆ ಸಾಕಾಗುತ್ತೆ. ಆಮೇಲೆ ನೋಡಿ ರಾಗಿ ಫ್ಲೋರ್ ಹಾಕೋತಾ ಇದ್ದೀನಿ. ನಾನಿಲ್ಲಿ 1.5 ಸ್ಪೂನಷ್ಟು ರಾಗಿ ಫ್ಲೋರ್ ಹಾಕೋತಿದ್ದೀನಿ. 1.5 ಸ್ಪೂನಷ್ಟು ಗೋಧಿ ಫ್ಲೋರ್ ಹಾಕೋತಾ ಇದ್ದೀನಿ, ಗೋಧಿ ಹಿಟ್ಟು. ಅಂದರೆ ಎರಡನ್ನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಇವಾಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ಮೆಷರ್ಮೆಂಟ್ ಹೇಳಿಲ್ಲ ನೀರಿಗೆ, ಯಾಕೆಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಚಪಾತಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಗೆ ಕನ್ವೀನಿಯೆಂಟೋ ಹಾಗೆ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ತೊಗೊಳ್ಳಿ, ನೀರು ಮತ್ತು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ. ಸೊ ಒಂದು ಸ್ವಲ್ಪ ಸಕ್ಕರೆ ಸೇರಿಸೋದು ಮಾತ್ರ ಮರಿಬೇಡಿ ಅಷ್ಟೇ. ಇವಾಗ ನಾನಿಲ್ಲಿ ಒಂದು ಡೋ ರೆಡಿ ಮಾಡ್ಕೋತಾ ಇದ್ದೀನಿ. ನಿಮ್ಮೆಲ್ರಿಗೂ ಸರ್ಪ್ರೈಸ್ ಆಗ್ತಿರ್ಬೋದು ನಾನು ಯಾಕೆ ರಾಗಿ ಚಪಾತಿ ಮಾಡ್ತಾಯಿದ್ದೀನಿ ಅಂತ. ನಿಜವಾಗ್ಲೂ ರಾಗಿ ಚಪಾತಿ ತುಂಬ ಹೆಲ್ದಿ, ಎಸ್ಪೆಷಲಿ ಈ ಸಮ್ಮರಲ್ಲಿ. ಕಂಪ್ಲೀಟ್ ಗೋಧಿ ಚಪಾತಿ ತಿನ್ನೋಕ್ಕೆ ಹೋಗಬೇಡಿ, ತುಂಬ ಹೀಟ್ ಆಗುತ್ತೆ. ಬಿಸಿಲು ನಿಮಗೆ ಗೊತ್ತಿದೆ ತುಂಬ ಜಾಸ್ತಿ ಇದೆ, ಅದು ಬಾಡಿಲಿ ಎಫೆಕ್ಟ್ ಆದರೆ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ಚಪಾತಿನ ಹೆಲ್ದಿಯಾಗಿ ಕನ್ವರ್ಟ್ ಮಾಡೋಕ್ಕೋಸ್ಕರ ನಾನು ರಾಗಿ ಚಪಾತಿ ಮಾಡ್ತೀನಿ. ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ನೀಟಾಗಿ ನಾನು ಅದರದ್ದೊಂದು ಡೋ ರೆಡಿ ಮಾಡಿಕೊಂಡೆ ಅಂತ. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ನೀಟಾಗಿ ನಾದಬೇಕು ಇದನ್ನು. ನಿಜವಾಗ್ಲೂ ಗೋಧಿ ಚಪಾತಿಗಿಂತನೂ ಖಂಡಿತ ಚೆನ್ನಾಗಿರುತ್ತೆ. ಇವಾಗ ಇದು ಡೋ ರೆಡಿಯಾಗಿದೆ, ನೋಡ್ತಿದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಬಿಕಾಸ್ ಅದ್ರದ್ದು ಬೈಂಡಿಂಗ್ ಚೆನ್ನಾಗಾಗುತ್ತೆ ಆ್ಯಂಡ್ ಸಾಫ್ಟಾಗೂ ಬರುತ್ತೆ ಚಪಾತಿಗಳು, ಅದಕ್ಕೋಸ್ಕರ. ಸೊ ನೋಡಿ ಇಲ್ಲಿ ಒಂದು 10 ಮಿನಿಟ್ಸ್ ಆದಮೇಲೆ ನಾನು ತೆಗೆದು ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಇನ್ಫ್ಯಾಕ್ಟ್ ಚೆನ್ನಾಗೂ ನಾವು ಚಪಾತಿನ ಒತ್ಬೋದು. ನಾನು ಮತ್ತೆ ಅದನ್ನು ಇನ್ನೊಂದು ಸಲ ನಾದ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಟ್ಕೋತಾ ಇದ್ದೀನಿ. ನಿಮಗೆ ಚಪಾತಿ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನೀವು ಉಂಡೆಗಳನ್ನ ಮಾಡ್ಕೋಬೋದು. ನೋಡಿ ಇಲ್ಲಿ ಚಪಾತಿ ಒತ್ತೋದನ್ನು ತೋರಿಸ್ತೀನಿ, ಎಷ್ಟು ಈಸಿಯಾಗಿ ಒತ್ಬೋದು ರಾಗಿ ಚಪಾತಿನ ಅಂತ. ಆ್ಯಕ್ಚುಲಿ ಬರೀ ನಾವು ರಾಗಿ ಹಿಟ್ಟನ್ನ ಹಾಕ್ಕೊಂಡ್ರೆ ಈ ಥರ ಖಂಡಿತ ಒತ್ತೋಕ್ಕಾಗಲ್ಲ. ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ರೇ ಅದು ಚಪಾತಿ ಥರ ಬರೋದು. ಸೊ ಇವಾಗ ಇದನ್ನು ಲಟ್ಟಿಸೋಣ. ತುಂಬ ಜನಕ್ಕೆ ಚಪಾತಿ ಇಷ್ಟ ಆಗ್ತಿರುತ್ತೆ, ಬಟ್ ಅದು ತಿಂದರೆ ಬಾಡಿ ರೆಸಿಸ್ಟ್ ಮಾಡ್ಕೋತಿರಲ್ಲ ಅನ್ನೋರು ಇದನ್ನು ಮಾಡ್ಕೋಬೋದು. ಅಥವಾ ಯಾರಾದರೂ ಶುಗರ್ ಪೇಷಂಟ್ಸು ಇದ್ದರೆ ಅವ್ರಿಗೆ ಒಂದೇ ಥರ ರೊಟ್ಟಿ ಅಥವಾ ಚಪಾತಿಗಳು ತಿಂದು ಬೇಜಾರಾಗಿದ್ದರೆ ಹೆಲ್ದಿ ವರ್ಷನ್ ಇದು, ಆ್ಯಕ್ಚುಲಿ ಚಪಾತಿಗಿಂತ ಹೆಲ್ದಿ. ಸೊ ಈ ಥರ ಮಾಡಿಕೊಡ್ಬೋದು, ಅದು ಇನ್ನೂ ಚೆನ್ನಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ರಾಗಿ ಚಪಾತಿ ಎಷ್ಟು ನೀಟಾಗಿ ಒತ್ತಿದೆ ನಾನು ಅಂತ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸೊ ಇವಾಗ ನಾನೊಂದು ತವಾ ಇಟ್ಕೊಂಡು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಅದ್ರ ಮೇಲೆ ಇವಾಗ ಚಪಾತಿನ ಹೀಗೆ ಫ್ಲಿಪ್ ಮಾಡ್ಕೊತೀನಿ. ಒಂದು 2 ನಿಮಿಷ ಏನೂ ಮಾಡಬಾರ್ದು, ಹಾಗೆ ಬಿಟ್ಬಿಡಬೇಕು. ಒಂದು 2 ನಿಮಿಷ ಅದು ಸ್ವಲ್ಪ ಚೆನ್ನಾಗಿ ಕೆಳಗಡೆ ಬೆಂದಿದೆ ಅಂತ ಅಂದಮೇಲೆ, ಸ್ವಲ್ಪ ಗಟ್ಟಿಯಾಗಿದೆ ಅಂದಮೇಲೆ ಫ್ಲಿಪ್ ಮಾಡಿಕೊಂಡು ಈ ಥರ ಎಣ್ಣೆನ ಹಾಕೋಬೇಕಾಗುತ್ತೆ. ಎರಡೂ ಸೈಡು ಎಣ್ಣೆನ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ನೋಡಿ ಇದು ಒಂದು ಸೈಡ್ಗೆ ಹಾಕಿದ್ಮೇಲೆ ಇನ್ನೊಂದು ಸೈಡ್ಗೂ ಫ್ಲಿಪ್ ಮಾಡಿಬಿಟ್ಟು ಮತ್ತೆ ನಾನು ನೀಟಾಗಿ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ನೀಟಾಗಿ ಎರಡೂ ಸೈಡು ಬೇಯಿಸ್ಕೋಬೇಕು. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಎಸ್ಪೆಷಲಿ ಶುಗರ್ ಪೇಷಂಟ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಒಂದೇ ಥರ ಚಪಾತಿ ಅಥವಾ ರೊಟ್ಟಿಗಳು ತಿಂದು ಬೇಜಾರಾಗಿದ್ದರೆ ಅಥವಾ ಬರೀ ರಾಗಿ ಮುದ್ದೆನೇ ತಿಂತಿದ್ರೆ ಒಂದ್ಸಲ ಈ ಥರ ರಾಗಿ ಚಪಾತಿ ಮಾಡಿಕೊಡಿ. ನಿಜವಾಗ್ಲೂ ಅವ್ರಿಗೂ ಒಂದು ಖುಷಿಯಿಂದ ತಿನ್ನೋ ಥರ ಆಗುತ್ತೆ. ಈ ಥರ ಹೆಲ್ದಿಯಾಗಿ ಮಾಡಿಕೊಟ್ರೆ ಯಾರೇ ಆದರೂ ಇಷ್ಟಪಟ್ಟು ತಿಂತಾರೆ. ನೋಡ್ತಿದ್ದೀರಾ ನಾನು ನೀಟಾಗಿ ಬೇಯಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಹೀಗೆ ಎಲ್ಲ ಚಪಾತಿಗಳನ್ನೂ ಲಟ್ಟಿಸಿ ನಾನು ಒಂದು ಕಡೆ ಇಟ್ಕೋತೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇನ್ಫ್ಯಾಕ್ಟ್ ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ, ಚಪಾತಿಗಿಂತನೂ ಸಾಫ್ಟಾಗಿರುತ್ತೆ ಆ್ಯಕ್ಚುಲಿ. ಇದನ್ನು ನಾನು ಕ್ಯಾಪ್ಸಿಕಮ್ ಟೊಮ್ಯಾಟೊ ಗೊಜ್ಜು ಮತ್ತು ಚಟ್ನಿ ಜೊತೆ ಟೇಸ್ಟ್ ಮಾಡಿದೆ. ಸಖತ್ ಕಾಂಬಿನೇಷನ್ ಗೊತ್ತಾ, ಎಂಥ ಒಳ್ಳೆ ಸೈಡ್ ಡಿಶ್ ಅಂತೀರಾ ಕ್ಯಾಪ್ಸಿಕಮ್ ಟೊಮ್ಯಾಟೊ ಗೊಜ್ಜು, ತುಂಬ ಚೆನ್ನಾಗಿತ್ತು. ಅಪ್ಕಮಿಂಗ್ ವೀಡಿಯೋಸಲ್ಲಿ ಆ ರೆಸಿಪಿನೂ ನಾನು ಹಾಕ್ತೀನಿ. ಆ್ಯಂಡ್ ಈ ಚಟ್ನಿ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ, ಬೇಕಾದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನೋಡಿದ್ರಿ ಅಲ್ವಾ ರಾಗಿ ಚಪಾತಿ ಮಾಡೋದು ಎಷ್ಟು ಸಿಂಪಲ್ ಅಂತ. ಐ ಹೋಪ್ ಈ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿರುತ್ತೆ ಅಂತ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.